ಬರ್ದಿರಂಗ್ ನೋಡ್ಕೋ. ನಾನು ಒಳಗಡೆ ಮ್ಯಾಟ್ರ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಧೈರ್ಯವಾಗಿ ಒಳಗೋಗ್ ಬಾ, ಎಲ್ಲ ನಾನು ನೋಡ್ಕೋತೀನಿ. ಏನಾಯ್ತು? ನೆಲ ಒದ್ದೆ ಆಗೋಗೈತೆ. ಬೈದಲ್ಲಿ ಅದಿರ್ಲಿ, ಪ್ರಾಣ ಪಣ ಇಟ್ಟು ಡೀಲ್ ಮಾಡಿದ್ದು ನಿನ್ ತಂಗಿಗೋಸ್ಕರ. ಫಸ್ಟ್ ತಗೊಂಡಾಗ ಅವಳು ಕೊಟ್ಬಿಡಣ, ಪಾಪ ಕಾಯ್ತಾ ಇರ್ತಾಳೆ. ತಂಗಿ ಕೇಳಿದ್ಮೇಲೆ ಅದೆಷ್ಟೇ ಕಷ್ಟ ಆದ್ರೂ ಅದನ್ನ ಮಾಡದೆ ಬಿಡ್ತೀವಾ? ಅಣ್ಣ ಕೊಡೋಣ, ಅಣ್ಣ ಕೊಡೋಣ, ಅಣ್ಣ ಅಣ್ಣ ಕೊಡೋಣ. ಕೊಡ, ತಂದೆ ಅವಗೋಸ್ಕರ. ಅಣ್ಣ ಕೊಡೋಣ. ಏಯ್ ಬಿತ್ರಿ, ಇದನ್ನ ಇಟ್ಕೊಂಡು ಎಷ್ಟೆಲ್ಲ ಆಟ ಆಡ್ತಿದ್ದ ಅಲ್ಲ ನೀನಾ? ಬಾರೆ ಸಂತೆಗೆ ಹೋಗೋಣ. ಹೆಂಗಸ್ರು ಜಡೆ ತೆಗ್ದು ಮುಂದಕ್ಕೆ ಹಾಕಿದ್ರೆ ಸೊಂಟಿಂದ ಕೆಳಗಡೆ ನೇತಾಡ್ಬೇಕು. ನೀವೆಲ್ಲ ಯಾಕ್ರೆ ಜಡೆ ಮುಂದಕ್ಕೆ ಹಾಕ್ತೀರಾ? ನಾಯಿ ಕಣ್ಣು, ನರಿ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು, ಎಲ್ರೂ ಕಣ್ಣು ಹಾಳಾಗೋಗ್ಲಿ. ಮುಗಿಯಮ್ಮ. ಅಣ್ಣ ಇನ್ಮೇಲೆ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡು ಮಾಡು ಮಾಡು. ನೀನೇನೋ ನೆಮ್ಮದಿಯಾಗಿ ನಿದ್ದೆ ಮಾಡ್ಬಿಡ್ತೀಯಮ್ಮ, ನನ್ ಕತೆ ಹೇಳು. ಯಾಕೆ, ಏನಾಯ್ತು? ಈ ಊರಲ್ಲಿ ಆ ಜಡೆಯಿಂದ ಎಷ್ಟು ಜನ ಓಡಾಡ್ತಾ ಇದ್ರು. ಹೌದು, ಅದ್ರಲ್ಲಿ ನಾನು ಒಬ್ಬ. ಇದೇನಯ್ಯ ಇದು ಅನ್ಯಾಯ? ಕಳ್ಳ ಆಗಿದ್ರೆ ಹಣ ಒಡವೆ ಇವನ್ನೆಲ್ಲ ಕಳ್ತನ ಮಾಡಿರ್ತಿದ್ದ. ಉಪ್ಪು ಹಾಕಿದ್ರೆ ತಿನ್ನಕ್ಕಾಗಲ್ಲ, ಹುಡ್ಸಣ್ಣ ಹಾಕಿದ್ರೆ ನೆಕ್ಕಾಗಲ್ಲ ಅಲ್ವಾ? ಮತ್ತೆ ಗಂಡ ಜುಟ್ ಕತ್ತಿಸ್ಕೊಂಡು ಏನ್ ಮಾಡ್ತಾನೆ? ಆ ಹುಡ್ಗಿಗೆ ಈಟುದ ಕೂದ್ಲು ರೇಷ್ಮೆಂಗೆ ಮಿರಿ ಮಿರಿ ಮಿಂಚ್ತಿತ್ತು ಅಂತ ಹುಡ್ಗಿ ಕೂದ್ಲನ್ ಕಟ್ ಮಾಡ್ಕೊಂಡು ಹೋಗವನಲ್ಲ ಅವನು ಬರ್ಬಾರ್ದು ಬರ. ಅವನ್ ಕೈ ಸೇದೋಗ, ಅವನ್ ಕೈಗೆ ಕರಿ ನಾಗರಾವ್ ಕಚ್ಚಿ ಚಾಪೆ ಸುತ್ಕೊಂಡು ಹೋಗ. ಮನೇಲಿರೋ ಬರೋದನ್ನೆಲ್ಲ ಬಿಟ್ಬಿಟ್ಟು ನಿನ್ ದುಡ್ಡಿಗೆ ಕೈ ಹಾಕವನಲ್ಲ ಅಂತದ್ದೇನೇ ಮಾಡ್ದೆ ನೀನು? ನಾನೇನ್ ಮಾಡ್ದೆ? ಇದೇ ಚೇಂಜ್ ಆಯ್ತು. ಅಯ್ಯೋ ವೀರಭದ್ರ, ಮಗಳ ಜುಟ್ಟು ಕೈ ಹಾಕು ಅಂದ್ರೆ ಅವ್ರ ಅಮ್ಮನ ಜುಟ್ಟು ಕೈ ಹಾಕ್ಬಿಟ್ಟಿದ್ಯಲ್ಲೋ. ನೀನ್ ಯಾವ್ದಾದ್ರು ಒಂದು ತಾಯಿ ಇಲ್ದಿರೋ ಹುಡುಗಿ ನೋಡಿ ಮದ್ವೆ ಆಗು, ಇಲ್ಲ ಅಂದ್ರೆ ವಾಂತಿ ಎತ್ತ. ಅಮ್ಮ, ನಾನು ಅರ್ಜೆಂಟ್ ಸ್ನಾನ ಮಾಡ್ಬೇಕು. ಸಿಗಕಾಯಿ ಎಲ್ಲಿಟ್ಟಿದೆ ಹೇಳಮ್ಮ. ಅದೆಲ್ಲಿದ್ರೆ ನನ್ಗೇನೆ ಗೊತ್ತು. ನೀನು ಒಬ್ಬ ಅಣ್ಣನ? ಇದೊಂದ್ಸಲಿ ಕ್ಷಮಿಸ್ಬಿಡಮ್ಮ, ನಾಳೆ ರಾತ್ರಿ ಅವ್ಳು ಕುದ್ಲ. ಅಣ್ಣ ಅಣ್ಣ ನಿಂತ್ಕೋಣ. ಅಣ್ಣ ನನ್ ಮಾತು ಕೇಳಮ್ಮ. ಏನೇ ಇದು, ಇವತ್ತು ನಿಮ್ಮ ಅಣ್ಣನ ಶರ್ಟ್ ಹಾಕೊಂಡು ನೀನ್ ಪೂಜೆ ಮಾಡ್ಬೇಕಾ? ಅಯ್ಯೋ ದೇವ್ರೆ, ಈ ಹುಡುಗಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಾನೆ ಇಲ್ಲ. ಲಕ್ಷಣವಾಗಿ ಲಂಗ ದಾವಣಿ ಹಾಕೊಳ್ಳೋದ್ ಬಿಟ್ಟು ಗಂಡಸಂಗಿ ಯಾವಾಗ್ಲೂ ಶರ್ಟ್ ಹಾಕೊಂಡು ಓಡಾಡ್ತಾಳೆ. ಇದೇನ್ ಹೊಸ್ತಾ ಬಿಡು, ಹೋಗ್ಲಿ. ಮದ್ವೆಗಾದ್ರೂ ಸೀರೆ ಜಾಕೆಟ್ ಉಟ್ಕೊಂತೀಯೋ ಇಲ್ಲ ನಿಮ್ಮ ಅಣ್ಣನ್ ಶರ್ಟ್ ಹಾಕೊಂತೀವಿ?
ಅದೇ ನಮ್ ತಾತ ನಿನಗ್ ಜಾಕೆಟ್ ತಂದ್ಕೊಟ್ಟಿರ್ಲಿಲ್ವಂತೆ. ನೀನು ಜಾಕೆಟ್ ಬಗ್ಗೆ ಮಾತಾಡ್ತೀಯಾ? ಕರ್ಮ. ಯಾವಾಗ್ಲೂ ಇವಳಿಗೆ ನನ್ ಗಂಡನ್ ಮೇಲೆ ಕಣ್ಣ. ಅಯ್ಯ ಇವತ್ತೋ ನಾಳೆನೋ ಮದ್ವೆ ಆಗಿ ಹೋಗ್ತಾಳೆ. ಅವಳ ಸುಮ್ಮನೆ ಯಾಕೆ ಗೋಳ್ ಹೊಯ್ಕೋತಿದ್ಯಾ ಅಜ್ಜಿ? ಏನು ಅಂದ್ರೆ ದಲ್ಲಾಳಿ ರಾಮಪ್ಪ ಬಂದವ್ರೆ. ರಾಮಪ್ಪ, ಹೋದ್ ವಿಷಯ ಏನಾಯ್ತು? ಎಲ್ಲ ಒಳ್ಳೇದೇ ಆಯ್ತು. ಎಂಥ ಮನೆತನ, ಎಂಥ ಜಾಗ. ಆ ಊರಿಗೆ ಸೊಸೆ ಆಗೋಕೆ ನಿನ್ನ ಮಗಳು ಪುಣ್ಯ ಮಾಡಿರ್ಬೇಕು. ಅದೆಲ್ಲ ಆಗಿರ್ಲಿ, ಮೊದಲು ಊರ ಹೆಸರು ಹೇಳು. ಮದುವೆ ಗಂಡನ್ ನೋಡ್ಬೇಕು. ಒಳ್ಳೆ ರಾಜನ್ ತರ ಇದ್ದಾನೆ. ಯೋ, ಮೊದಲು ಊರ ಹೆಸರು ಹೇಳಯ್ಯ. ಒಟ್ಟಲ್ಲಿ ನಿಮ್ಮ ಕುಟುಂಬ ಅವ್ರ ಜೊತೆ ಸಂಬಂಧ ಬೆಳೆಸಕ್ಕೆ ಅದೃಷ್ಟ ಮಾಡಿರ್ಬೇಕು. ಏನ್ ಮಾಡ್ಲಿ ಮಾಮ, ಮೊದಲು ಊರ ಹೆಸರು ಹೇಳು. ಅಯ್ಯಯ್ಯಯ್ಯ, ಊರು ಊರು ಅಂತ ಯಾಕಪ್ಪ ನನ್ ಜೀವ ತಿಂತಾ ಇದೆಯಾ? ನಾನು ಊರೇ ಕಣಯ್ಯ ಮುಖ್ಯ. ಅಲ್ಲಿ ನೋಡಯ್ಯ ನನ್ನ ತಂಗಿನ. ನನ್ ತಂಗಿ ದೇವತೆ ಕಣಯ್ಯ. ಅವಳು ಈ ಮನೇಲಿ ಹುಟ್ಟಿದ್ದಕ್ಕೆ ನಾವು ಅದೃಷ್ಟ ಮಾಡಿರ್ಬೇಕು. ನೋಡ್ಯಾ, ನನಗೆ ಅವಳು ಹೋಗೋ ಊರು ಒಳ್ಳೆ ಊರಾಗಿರ್ಬೇಕು. ಅದೇ ನನಗ್ ಮುಖ್ಯ. ಆಮೇಲೆ ಗಂಡ ಮಾವ ಅತ್ತೆ ಕತ್ತೆ ನಾಯಿ ನರಿ ಎಲ್ಲ. ಬೇಗ ಊರ ಹೆಸರು ಹೇಳು. ಅಯ್ಯಯ್ಯಯ್ಯ, ಅದ್ಯಾಕೆ ಅಷ್ಟೊಂದು ಕಂಡಮಾಗ್ ಮಾತಾಡ್ತೀಯಾ? ಬಡ್ಲೆ, ಊರ ಹೆಸರು ಹೇಳಿ ಜೀವ ಉಳಿಸ್ಕೊಳಯ್ಯ ಅಂದ್ರೆ ಅದೇನಪ್ಪ, ಮಲೆನಾಡಿನ ಹೂನಳ್ಳಿ. ಏನ್ ಹೇಳಿ? ಹೂನಳ್ಳಿ. ಹೂನಳ್ಳಿ. ಹೆಸರಿ ಮಾತ್ರ ಹಳ್ಳಿ, ಊರು ಸೂಪರು. ನೋಡಿದ್ರೆ ನಿನಗೆ ಇಡಿಸುತ್ತೆ. ನಾನ್ ಹೇಳೋಂದಿನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ನೀನ್ ಹೇಳೋ ನನಗ್ ಕೇಳಿಸ್ದೆ ಇರೋಂಗ್ ಮಾಡ್ಬಿಟ್ಟಿಯಲ್ಲಪ್ಪ. ಟಿವಿ ಹೋದ್ರೆ ಏನಂತೆ, ಕಣ್ ಸರಿಯಾಗಿದ್ಯಲ್ಲ, ಊರ್ ತೋರ್ಸ ಕಣ್ ಸಾಕು. ನಡೆ ಊರ್ ತೋರ್ಸ. ಊರ್ ತರ್ಸೋ. ಅಬ್ಬಾ, ಕೊನೆಗೂ ಬಂದ್ವಪ್ಪ ಹೂನಳ್ಳಿಗೆ. ಇದೇನಪ್ಪ ಇದು ತಂತೆ ಸೌಂಡು? ಏನಯ್ಯ ಏನಯ್ಯ ಇದು? ದೇವಸ್ಥಾನದಲ್ಲಿ ಕೋಳಿನ ಕುಯ್ಬಾರ್ದು, ಮೇಕೆನ ಬಲಿ ಕೊಡ್ಬಾರ್ದು ಅಂತ ಗೌರ್ಮೆಂಟ್ ಅವ್ರು ಹೇಳಿಲ್ವಾ? ಅದನ್ನ ಮೀರಿ ಬಲಿ ಕೊಡ್ತಾ ಇದಿರಲ್ಲ, ಏನಿದ್ರ ಅರ್ಥ? ಯೋ, ಗಂಡ್ಸ್ಗೆ ಮುಂದೆ ಬೆಳೆದ್ರೆ ಮೀಸೆ, ಮೇಕೆಗೆ ಹಿಂದೆ ಬೆಳೆದ್ರೆ ಬಾಲ. ನಾವುನು ಪ್ರಾಣಿನು ಒಂದೇ ಕಂಡ್ರಯ್ಯ. ಮೇಕೆ ಹಸು ಹಾಲು ಕುಡಿಯಲ್ಲ, ಹಸು ಮೇಕೆ ಹಾಲು ಕುಡಿಯಲ್ಲ. ಮೇಕೆ ಹಸು ಮನುಷ್ಯನ ಹಾಲು ಕುಡಿಯಲ್ಲ. ಆದ್ರೆ ಮನುಷ್ಯ ಮಾತ್ರ ಎಲ್ಲಾ ಪ್ರಾಣಿಗಳ ಹಾಲನ್ನ ಕುಡಿದು ಅದ್ರ ಜೀವನೂ ಹಾಳು ಮಾಡ್ತಾನೆ. ನೀವ್ ಯೋಚನೆ ಮಾಡ್ಬೇಕಾಗಿದ್ದೆ. ಯೋಚನೆ ಮಾಡಿ. ಇವ್ರು ಇಷ್ಟ ಹೇಳದ ಮೇಲೂ ನಾವು ಮೇಕೆನ ಸಾಯಿಸಿದ್ರೆ ನಮ್ಮನ್ನ ಮನಸ್ಸರು ಅನ್ನಕ್ಕಿಲ್ಲ. ಮೇಕೆನ ಬಿಚ್ಬಿಟ್ರು. ಸರ್ಕಾರನೇ ತಿದ್ದೋಕಾಗ್ದರೆ ಹಳ್ಳಿನ 5 ನಿಮಿಷದಲ್ಲಿ ಓನ್ಲಿ 1 ಮ್ಯಾನ್ ಈ ವೀರಭದ್ರ ತಿದ್ಬಿಟ್ಟ. ಹೆಂಗೆ ವೀರಭದ್ರ, ಈ ಊರಿಗೆ ನಮ್ ತಂಗಿನೇನು ನಮ್ಮ ಪ್ರಾಣನೇ ಕೊಡ್ಬೋದು. ಅಮ್ಮ, ಮೇಕೆನ ಬಲಿ ಕೊಡಬಾರ್ದು, ಹೌದು. ಹಸುನ ಸಾಯಿಸಬಾರ್ದು. ಗುಡ್, ವೆರಿ ಗುಡ್. ಕೋಳಿನ ಕೊಯ್ಬಾರ್ದು, ಬಲಿನ ಕೊಡಬಾರ್ದು ಅಂತ ಹೇಳಿರೋ ಸರ್ಕಾರ ಮನ್ಸನ್ ಬಲಿ ಕೊಡಬಾರ್ದು ಅಂತ ಏನ್ ಹೇಳಿಲ್ವಲ್ಲ? ಬಂದ್ವಾ ಓದ್ವಾ ಅನ್ನೋದು ಬಿಟ್ಬಿಟ್ಟು ನಮ್ ಊರಿನ ವಿಸಿಗ್ತಾಳೆ ಆಗ್ತೀಯ. ಈ ತಾಯಿಗೆ ಅದು ಕೋಳಿ ಕೊಯ್ಯೋದು ಒಂದೇ, ಒಬ್ಬ ಮನ್ಸನ್ ಕತ್ ಕೊಯ್ಯೋದು ಒಂದೇ. ತಲೆ ಓದಿದ ತಕ್ಷಣ ಕತ್ತ ಕಚ್ಚಿ ಕಲಿಸ್ಬಿಡು. ಅಯ್ಯೋ, ನನಗೂ ಹಾರಾಕ್ಬಿಟ್ರು. ಅಮ್ಮ ತಾಯಿ, ನಾವೇನ್ ತಪ್ಪು ಮಾಡಿದೀವಿ ಅಂತ ತಲೆ ಒದರ್ತಾ ಇಲ್ಲ. ತಲೆ ಒದ್ರು ಬಿಡು. ಏ ಮಿಟಕ್ಲಾಡಿ, ಸಾವ್ಗೆ ಶಂಕ ಉತ್ತಾ ಇದ್ಯಾ? ನಿಲ್ಲಿಸ್ರು. ಇನ್ನೊಂದ್ಸಾರಿ ನಮ್ಮ ಊರಿನ ವಿಷಯಕ್ಕೆ ತಲೆ ಹಾಕ್ತೀಯ? ತಲೆ ಒದರ್ಬಿಡ್ತು. ಹಾಕು. ಅಪ್ಪ, ನೀನು ಮುಸಲ್ಮಾನನ? ಹೌದು ಸ್ವಾಮಿ. ನೀವು ನನ್ನನ್ನು ಸಾಯಿಸಿದ್ಮೇಲೆ ನಮ್ ತಾಯಿ ಗುಮ್ತಾಜ್ ಅಲ್ಲ ಚಿಚೆ ಮಮ್ತಾಜ್ ಹೇಗೆ ಜೀವನ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಭಯ ಪಡಬೇಡ, ನಾನು ಅಬ್ದುಲ್ ಕಾದಿರ್ ಇದ್ದೀನಿ. ಏನಪ್ಪ?
ನೀನು ಮುಸಲ್ಮಾನ? ಹೌದೌದು. ಒಳ್ಳೆ ಕೆಲಸ ಮಾಡಿದ್ರಪ್ಪ. ಮೊದ್ಲೇ ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ಈ ಊರ್ನಲ್ಲಿ ನಾವು ಮುಸ್ಲಿಮ್ರು ಅಣ್ಣ ತಮ್ದಿರಿತಂಗಿದ್ದೀವಿ. ಅಕಸ್ಮಾತ್ ನಾನ್ ನಿಮ್ನ ಸಾಯಿಸ್ಬಿಟ್ಟಿದ್ರೆ ಊರ್ನಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಶುರು ಆಗ್ಬಿಡೋದು. ಏಯ್, ಮೊದ್ಲು ಬಿಚ್ಚರ ಬೇಗ ಬಿಚ್ಚರಪ್ಪ. ಅಲ್ಲ ನಮ್ಮನ್ ಕಾಪಾಡ್ಬಿಟ್ಟ. ಏ ವೀರು, ಲೋ ಬಸ್ವ, ನಮ್ಮೂರಿಗೆ ಹೋಗೋ ಕೊನೆ ಬಸ್ ಬಂತು, ಬೇಗ ಬೇಗ ಬರ್ರೋ. ನೀರು ಬಂದ್ರ ಬಸವನ ನಮ್ಗೆ ಮೋಸ ಮಾಡ್ತೀರಾ? ಏಯ್, ಹಿಡಿದ್ ಕಟ್ಟ. ನನ್ನ ತಂಗಿ ಮದುವೆ ಮಾಡಕ್ ಒಂದೊಳ್ಳೆ ಊರ್ ತೋರ್ಸು ಅಂದ್ರೆ ನನ್ನ ಸಮಾಧಿ ಕಟ್ಟಕ್ ಊರ್ ತೋರಿಸ್ತೀಯಾ? ಏ ಬಸ್ಯಾ, ಹಿಡ್ಕೊ. ನಮ್ಮನ್ನೇನ್ ಐಲ್ ಪೈಲು ಅನ್ಕೊಂಡಿದ್ಯಾ? ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ. ನಿಮ್ಮಪ್ಪ ಮೈಸೂರು ಮಹಾರಾಜ, ನಿಮ್ಮಮ್ಮ ಮಹಾರಾಣಿ, ನಿನ್ ತಂಗಿ ಯುವರಾಣಿ ಅಲ್ವಾ ಮತ್ತೆ? ಅದಕ್ಕೆ ರಾಜವಂಶದವ್ರನ್ನೇ ಹುಡುಕ್ತಾ ಇದ್ಯಾ? ಲೇ, ಕಾಂತೆಗ್ ತಕ್ಕ ಬಂತೆ ಅಂದಾಗೆ ಈ ಹಳ್ಳಿಲಿ ಯಾವ್ದಾದ್ರು ಗಂಡ್ ನೋಡಿ ಗಂಟಾಕೋದ್ ಬಿಟ್ಟು ಹಳ್ಳಿಲಿ ಹುಟ್ಟಿದ ಕತ್ತೆಗೆ ಹಳ್ಳಿಲಿ ಬಾಳೆ ಮಾಡಕ್ ಬರಕಿಲ್ಲ. ನೋಡಯ್ಯ, ನೋಡಯ್ಯ ನನ್ ತಂಗಿ ಕೈನ. ರಾಗಿ ಬೀಸಿ ಬೀಸಿ ಅವಳು ಕೈಯೆಲ್ಲ ಕಲ್ಲಾಗೋಗಿದೆ. ಅವಳು ಹೋಗೋ ಊರಲ್ಲಿ ಒಂದು ರಾಗಿ ಮಿಷಿನ್ ಅಂಗಡಿ ಆದ್ರೂ ಇರಬಾರ್ದ? ಭತ್ತ ಕುಟ್ಟಿ ಕುಟ್ಟಿ ಬೆನ್ನೋವು ಅಂತ ವಾರಕ್ಕೆ 3 ದಿನ ಮಲಗ್ತಾಳೆ. ಅವಳು ಹೋಗೋ ಊರಲ್ಲಿ ಒಂದು ರೈಸ್ ಮಿಲ್ ಆದ್ರೂ ಇರಬಾರ್ದ? ಊರ್ ತೋರಿಸ್ತಾನಂತೆ ಊರ್. ಅದಿರ್ಲಿ ಬಿಡು ವೀರಭದ್ರು, ತಂಗಿ ಬಾಳ ಊರಲ್ಲಿ ಅಟ್ಲೀಸ್ಟ್ ಒಂದು ಟೂರಿಂಗ್ ಟ್ಯಾಕಿಸ್ ಆದ್ರೂ ಇರ್ಬೇಕು. ಇಲ್ಲ ಅಂದ್ರೆ ಅದು ಊರೇನಯ್ಯ. ಓಹೋ, ಲೀಸ್ಟ್ ಅಲ್ಲಿ ಟೂರಿಂಗ್ ಟ್ಯಾಕ್ಸ್ ಬೇರೆ ಸೇರ್ಕೋತಾ? ಯಾಕೆ? ತಂಗಿ ನೋಡಕ್ಕೆ ಅಂತ ಊರ್ಗ್ ಹೋದಾಗ್ಲಿಲ್ಲ, ಕುಟುಂಬ ಸಮೇತವಾಗಿ ಸಿನಿಮಾ ನೋಡ್ಕೊಂಡು ಈಸಿಯಾಗಿ ಟೈಮ್ ಪಾಸ್ ಮಾಡಬಹುದಲ್ಲ? ಅಂದ್ರೆ ಈ ಎಲ್ಲಾ ಸೌಕರ್ಯ ಇರೋ ಊರಿಗೆನೆ ನಿನ್ ತಂಗಿನ ಕಟ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ಯಾ? ನಿನ್ ತಂಗಿ ಸೀತೆಗಿಂತ ಸ್ವಲ್ಪ ಜಾಸ್ತಿ, ಶಬರಿಗಿಂತ ಸ್ವಲ್ಪ ಕಮ್ಮಿ. ಈ ಜನ್ಮದಲ್ಲಿ ನಿನ್ ತಂಗಿ ಮದುವೆ ಆದಂಗೆ. ನನ್ನ ಮನೆ ದೇವ್ರೆ, ನಾನ್ ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಬಂದು ತಪ್ಪಿಸದೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ನೀನು ಮಾತ್ರ ಬಹಳ ದಿನಗಳ ನನ್ನ ಆಸೆನ ಈಡೇರಿಸಲಿಲ್ಲ. ಈ ಸಲನಾದ್ರೂ ಒಂದು ಕನ್ಯೆ ತೋರಿಸಿ ಕಲ್ಯಾಣ ಮಾಡಿಸು. ತೆಂಗಿನಕಾಯಿ ಹೊಡೆಯೋದು ದೇವರಿಗೆ, ಹೋಗೋ ಬರೋ ಹುಡುಗಿರ್ಗಲ್ಲ. ತೆಂಗಿನಕಾಯಿ ಹೊಡೆಯೋ ಮುಖ ನೋಡು, ಮೂದೇವಿ. ಅಪ್ಪ, ಇಷ್ಟು ವರ್ಷಕ್ಕೆ ಇವತ್ತು ನನ್ನ ಆಸೆನ ಈಡೇರಿಸ್ಬಿಟ್ಟಿಯಲ್ಲ ಅಪ್ಪ, ನಮ್ಮಪ್ಪ. ರೀ, ಏನೋ ನಿಮ್ ಮನೆ ಅಡ್ರೆಸ್ ಹೇಳ್ತೀರಾ? ಪೊರ್ಕೆ ಕಿತ್ತೋಗ್ಬಿಡುತ್ತೆ. ಒಂಟಿ ಹುಡುಗಿನ ಅಡ್ರೆಸ್ ಕೇಳ್ತೀಯಾ? ಇದೇ ಸೌದಿನ ನಿನ್ ಎದೆ ಮೇಲೆ ಹಾಕಿ ಬೆಂಕಿ ಇಟ್ಟು ಹಿಂಗೆ ಹಿಂಗೆ ಓಡ್ತಾ ಇರು. ಮತ್ತೆ ಊರೊಳಗೇನಾದ್ರೂ ಕಾಣಿಸ್ಕೊಂಡ್ಯೋ ಜೀವಂತವಾಗಿ ಉಳಿಯೋದಿಲ್ಲ. ಅಡ್ರೆಸ್ ಹೇಳ್ತಾನೆ, ಅಡ್ರೆಸ್. ಅಣ್ಣ, ಅಣ್ಣ, ಊರ್ ಹೆಣ್ಮಕ್ಳ ಮೇಲೆ ಕಣ್ಣಾಕಿದ್ರೆ ಅವ್ರ ಕಣ್ ಕಿತ್ತಾಕ್ಬಿಡ್ತೀನಿ. ಅದು ನನ್ ತಂಗಿ ಮೇಲೆ ಕಣ್ಣಾಕ್ತ್ಯಾ ನೀನ? ಚೆನ್ನಾಗ್ ಭಾಷಣ. ಅಡ್ರೆಸ್ ಬರೀ ಕೇಳ್ತಾನೆ. ಅಡ್ರೆಸ್ ಅಡ್ರೆಸ್ ಕೇಳ್ತೀನ ನಿನ್ನ? ಬಾ, ಅಡ್ರೆಸ್ ತೋರಿಸ್ತೀನಿ ಬಾ. ಕೆಟ್ಟ ದೃಷ್ಟಿಲಿ ನಾನು ಅಡ್ರೆಸ್ ಕೇಳಿಲ್ಲ. ನಿಮ್ ತಂಗಿ ನೋಡಿದ ತಕ್ಷಣ ಇಷ್ಟ ಆದ್ಲು, ಅದಕ್ಕೆ ಶಾಸ್ತ್ರೋಕ್ತವಾಗಿ ಹೆಣ್ ಕೇಳೋಣ ಅಂತ ಬಂದೆ.
ಓಹೋ ಆಗ್ಲೇ ಮದುವೆವರೆಗೂ ಹೋಗ್ಬಿಟ್ಯಾ? ಯಾವ ನಿಂದ? ಗುಟ್ಟಹಳ್ಳಿ. ಏನ ಹಳ್ಳಿಯ ಸತ್ಯ ಎತ್ತ ಎಂದಿ ಹೋಗೊಳಗೆ ಅಣ್ಣ ಹೋಗು. ಏನಾಯ್ತೋ? ನಿನ್ ರೇಂಜ್ಗೆ ಇವನ್ನೆಲ್ಲ ಮುಟ್ಲೇಬಾರ್ದು. ಇವನ್ ಏನಿದ್ರು ನನ್ ರೇಂಜ್ಗಿಂತ ಕಡಿಮೆ. ನಾನೇ ಕೊಚ್ಚಾಕ್ ಕೊಡ್ತೀನಿ ಗುರು. ಗುಟ್ಟಹಳ್ಳಿ ಅಂದ್ರೆ ನೀವು ತಿಳ್ಕೊಂಡಾಗ ಹಳ್ಳಿ ಅಲ್ಲ. JP ನಗರ, ಜಯನಗರ, ಸದಾಶಿವ ನಗರ ತರ ಬೆಂಗಳೂರಲ್ಲಿ ಇದು ಒಂದ್ ಏರಿಯಾ. ಬೆಂಗಳೂರ? ಕೆಂಪೇಗೌಡ ಅವ್ರು ಕಟ್ಟಿದ್ರಲ್ಲ ಬೆಂದಕಾಳೂರು, ಆಮೇಲೆ ಬೆಂಗಳೂರು ಆಯ್ತಲ್ಲ ಅದೇನಾ? ಹೌದು. ವಿಧಾನಸೌಧ, ಲಾಲ್ ಬಾಗು, ಕಬ್ಬನ್ ಪಾರ್ಕು ಇದೆಲ್ಲ ಇದೆಯಲ್ಲ ಆ ಬೆಂಗಳೂರು ತಾನೇ? ಹೌದೌದು, ಅದೇ ಬೆಂಗಳೂರು. ನಿಮ್ಮೂರು ಬೆಂಗಳೂರೇ ತಾನೇ? ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಳ್ಳಿಲಿ. ಆದ್ರೆ ಈಗ ಹಳ್ಳಿಲಿ ಯಾರಿಲ್ಲ, ನಾನು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೇನೆ. ನಿಮ್ದು ಯಾವತ್ತಿದ್ರು ಬೆಂಗಳೂರೇ ತಾನೆ? ಸಾಯೋವರೆಗೂ ಬೆಂಗಳೂರೇ. ನನ್ ತಂಗಿನ ಮದುವೆ ಮಾಡ್ಕೊಂಡ್ರೆ ಅವಳು ಬೆಂಗಳೂರಲ್ಲೇ ಇರ್ತಾಳೆ ತಾನೆ? ಏನ್ ಹೀಗ್ ಕೇಳ್ತಾ ಇದೀರಾ ನೀವು? ರಾಮ ಎಲ್ಲಿರ್ತಾನೋ ಸೀತೆಗೆ ಅದೇ ತಾನೇ ಅಯೋಧ್ಯೆ. ಗುರ, ಏನ ಒಂದ್ ವಾರಕ್ಕೆ ಇಷ್ಟ ಬಟ್ಟೆ ಸಾಕಲ್ವಾ? ಒಂದು ವಾರನ? ಯಪ್ಪ ಯಪ್ಪ ನಮ್ಮ ಮಗನೇ ಕನಿಷ್ಠ ಪಕ್ಷ ಒಂದ್ ತಿಂಗಳಾದ್ರೂ ನಾವ್ ಅಲ್ಲಿರ್ಬೇಕು. ಅದಕ್ಕೆ ಹಿಂಗ ಬಾರ್ಸೋದು. ಸರಿಯಾಗಿ ಹೇಳೋದು ಭದ್ರವಾಗ ಕಟ್ಟಪ್ಪ. ಬೆಂಗಳೂರಿಗೆ ಹೋಗೋವರೆಗೂ ಭದ್ರ ಆಗಿರ್ಬೇಕು. ಸರಿನಪ್ಪ. ಇದೇನೇ ಗೌರಿ, ನಿಮ್ಮ ಅಣ್ಣನ್ ಶರ್ಟ್ ಎಲ್ಲ ತೆಗ್ದಾಕೊಂತ ಇದ್ಯಾ? ಬೆಂಗಳೂರು ಹೋದ್ರು ಅವನ್ ಶರ್ಟೇ ಹಾಕೋತೀನಮ್ಮ. ಹೌದು. ಏನೇ ಹೌದು, ಅಲ್ಲಿಗೋದ್ಮೇಲೂ ಗಂಡಸು ಶರ್ಟ್ ಹಾಕೊಳಂಗಿದ್ರೆ ನಿನ್ ಗಂಡನ್ ಶರ್ಟ್ ಇರಲ್ವಾ, ಅದನ್ನ ಹಾಕೊಳ್ಳೋದು. ಗಂಡನ್ ಶರ್ಟ್ 1000 ಇದ್ರು ಅದ್ ನಮ್ಮ ಅಣ್ಣನ್ ಶರ್ಟ್ ಆಗುತ್ತಾ? ಬೆಂಗಳೂರು ಬಂತು, ಬೆಂಗಳೂರು ಬಂತು. ಹೆಂಗಾಯ್ತೋ ಬೆಂಗಳೂರು? ಸೂಪರ್. ಚೆನ್ನಾಗ್ ನೋಡ್ಕೊಮ್ಮ. ಎಂದಿ ಹಾ? ಕೆಂಪೇಗೌಡ ಅವ್ರು ಕಟ್ಟಿದ್ರಲ್ಲ ಬೆಂಗಳೂರು ಇದೇ ಕಣಮ್ಮ. ಚೆನ್ನಾಗಿದ್ಯಾ? ನೋಡಮ್ಮ ಎಷ್ಟು ಚೆನ್ನಾಗಿದೆ ಏರಿಯಾ ಎಲ್ಲ. ಅಲ್ಲಿ ನೋಡಿ ಬಟ್ಟೆ ಅಂಗಡಿ ಇದೆ, ರಾಗಿ ಮಿಷನ್ ಅಂಗಡಿ ಇದೆ. ಎಲ್ಲ ಬನ್ನಿ ಬನ್ನಿ ಬನ್ನಿ. ಅಣ್ಣ, ಅಣ್ಣ ಹೊಸ್ತಾಗಿ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ? ಆರ್ತಿ ಮಾಡ್ದೆ ಒಳಗ್ ಬಿಟ್ಬಿಡ್ತೀನಾ? ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಆರ್ತಿ ತೆಗ್ದಿದೀನಿ. ತಂಗಿಗೆ ಕಾಣಿಕೆ ಹಾಕಲ್ವಾ? ಅದು ಬಾವಾ ನೀವ್ ಹೊರಗಡೆ ನಡ್ರಿ, ಕಾಣಿಕೆಲ್ಲ ನಾನು ನೋಡ್ಕೊಳ್ತೀನಲ್ಲ. ನಡ್ರಿ, ನಡ್ರಿ. ಎಲ್ಲ ನೋಡ್ಕೊಂತ ನೀವು ಬನ್ನಿ ಬಾವಾ. ಏನ್ರಿ ಇದು, ಉಂಗ್ರಾನೇ ಹಾಕ್ಬಿಟ್ರಿ? ಬೆಂಗಳೂರಲ್ಲಿ ಫಸ್ಟ್ ಟೈಮ್ ನನ್ ತಂಗಿ ಚೆನ್ನಾಗಿರ್ಲಿ ಅಂತ ಆರ್ತಿ ಬೆಳಗದ್ರಲ್ಲ, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಏನಂದ್ರಿ? ಅದು ನನ್ ತಂಗಿಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಅಂದೆ. ನೀವೇನೇ ಹೇಳಿ ಬಾವ, ಆದ್ರೆ ಈ ತರ ಸುಳ್ಳು ಹೇಳ್ಬಾರ್ದಾಗಿತ್ತು. ಏನು? ನಾನ್ ಸುಳ್ಳು ಹೇಳದ್ನ? ಮತ್ತೆ ಅಷ್ಟೊಂದ್ ಸುಂದರವಾದ ತಂಗಿ ಇಟ್ಕೊಂಡು ನನ್ಗೆ ಯಾರಿಲ್ಲ ಅಂದ್ರಿ? ತಂಗಿ ಅಲ್ಲ, ಆ? ತಂಗಿ ತರ. ಓ, ಪಕ್ಕದ ಮನೆ ಹುಡುಗಿ. ಚಿಕ್ಕ ವಯಸ್ಸಿಂದ ಇಬ್ರು ಒಟ್ಟಿಗೆ ಅಣ್ಣ ತಂಗಿ ತರನೇ ಬೆಳೆದ್ವಿ. ಓಹೋ, ಆ ತರ ಮ್ಯಾಟ್ರು. ನೀವು ನನಗೆ ಅಣ್ಣನ್ ಥರ, ನಾನು ನಿಮ್ಗೆ ತಂಗಿ ಥರ. ಇವ್ರ ತಂಗಿನ ನೀವ್ ಮದ್ವೆ ಆಗಿದ್ದೀರಾ, ಹಾಗಾದ್ರೆ ಇವ್ರ ನನಗೆ ಯಾವ ಥರ? ನಿಮ್ ಗಂಡನ್ ತರ. ಆ? ಅಲ್ಲ, ಕಟ್ಕೊಂಡ್ರೆ ಗಂಡನ್ ತರ, ಇಲ್ಲ ಮಾವನ್ ತರ. ನಿಮ್ಗೆ ಯಾವ ತರ ಬೇಕಾದ್ರೂ ಅನ್ಕೊಳ್ಳಿ. ಪರವಾಗಿಲ್ಲ, ಒಂದ್ ಥರಾನೇ ಮಾತಾಡ್ತೀರಾ. ಮುಖ ನೋಡು. ಅಕ್ಷಿ!
ವೀರಭದ್ರ ನೇತಾಡ ನೋಡ್ದ ನಮ್ ತಂಗಿ ಜಡೆಕ್ಕಿಂತ ಅವಳ ಜಡೆ ಜೋರಾಗಿ ಬೆಳ್ದೈತೆ ವೀರು ರಾತ್ರಿ ನೀವೆಲ್ಲಿ ಮಲಗ್ತೀರಾ? ಯಾಕೆ ಪ್ಲೀಸ್ 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 ನನಗೋಸ್ಕರ ಹೇಳ್ರಿ. ನಾ ಎಲ್ಲಾದ್ರೂ ಮಲ್ಕೋತೀನಿ, ನಿಮ್ಗೆ ಯಾಕೆ? ಅಮ್ಮನ್ ಜೊತೆ ಮಲಗ್ತಿರೋ ಇಲ್ಲ ಸಪರೇಟ್ ಆಗಿ ಮಲಗ್ತೀರಾ? ನಾನ್ ಯಾರ ಜೊತೆ ಆದ್ರೂ ಮಲ್ಗ್ತೀನಿ, ನಿಮ್ಗೆ ಯಾಕೆ? ನೀವು ಸಪರೇಟ್ ಆಗಿ ಮಲಗಿದ್ರೆ ನನಗ್ ಅನುಕೂಲ ಅಲ್ವಾ? ಆಮೇಲೆ ನೀವು ಅಂತ ತಿಳ್ಕೊಂಡು ನಿಮ್ಮಮ್ಮನ ಮೇಲೆ ನಾನ್ ಕೈ ಹಾಕ್ಬಿಟ್ರೆ ಆಮೇಲೆ ಅವ್ರು ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಳಲ್ವಾ? ನೋಡಿ ನೋಡಿ, ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ. ಏನು ಏನ್ರಿ ಸರಿ ಇಲ್ಲ? ನೀವು ಮಾತಾಡ್ತಿರೋದು ಸರಿಗಿಲ್ಲ ಅಂತ. ಏನ್ ಸರಿ ಇಲ್ಲ ಅಂತ ಕೇಳ್ತಾ ಇದೀನಲ್ಲ. ಹುಡುಗಿರ ಹತ್ರ ಎಲ್ಲ ಹೀಗ ಕೇಳೋದು ಏನ್ ತಪ್ಪಾಗಿ ಕೇಳ್ಬಿಟ್ಟೆ ಅಂತ? ಏನು? ಅಯ್ಯೋ ಗೌರಿ, ಬೇಡ ಅಣ್ಣ, ಸುಮ್ಮನೆ ಏನೇನು ಏನ್ ಮ್ಯಾಟ್ರು? ಮ್ಯಾಟ್ರನ ನಾನ್ ಹೇಳ್ತೀನಿ. ಅಯ್ಯೋ ಮ್ಯಾಟ್ರ್ ಇದ್ದೇನಾ? ಬ್ಯಾಟ್ ಇದಲ್ಲ ರೀ, ಹಿಂದೆ ಬ್ಯಾಕ್ ಇರೋದು. ಚಿಚಿ ಅಣ್ಣ, ಶಂಕರಣ್ಣ ಯಾವಾಗ ಬಂದ್ರಿ? ಈಗ ತಾನೆ ಬಂದಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನನಗೇನು ಗುಂಡ್ಕಲ್ ತರ ಇದೆ. ಏ ಶಂಕರ, ಈಸ್ ಮೈ ಸನ್. ನೀವೆಲ್ಲ ಕುತ್ಕೊಂಡ್ ಮಾತಾಡ್ತೀರಿ, ನಾವ್ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀವಿ. ಬರೋ ಶಂಕರ. ಅವನ ಹತ್ರ ಯಾಕೋ ಮಾತಾಡ್ತಾ ಇದ್ಯಾ ನಿನ್ನ? ನಮ್ ತಂಗಿ ಮದುವೆಗೆ ಬರ್ತೀರೋ ಅವನಪ್ಪ ಫ್ರೆಂಡಾ? ಮದ್ವೆಗೆ ಬರ್ಬೇಕು ಅಂತ ನಾನು ಅವಳು ಮಗು ಎಲ್ಲ ರೆಡಿ ಆದ್ವಿ. ಆದ್ರೆ ಏನ್ ಮಾಡ್ತೀಯಾ, ಎಲೆಕ್ಷನ್ ಟೈಮ್ ರಜಾ ಸಿಗ್ಲಿಲ್ಲ. ಅದಕ್ಕೆ ಇವಾಗ ಫ್ರೀ ಮಾಡ್ಕೊಂಡು ನಿನ್ ನೋಡೋಣ ಅಂತ ಬಂದೆ. ಹೋಗ್ಲಿ ಬಿಡ, ಈಗ್ಲಾರು ಬಂದಲ್ಲ. ಬಾವ, ನಾನು ಯಾವಾಗ್ಲೂ ಹೇಳ್ತಾ ಇದ್ನಲ್ಲ, ನನ್ ಫ್ರೆಂಡ್ ಒಬ್ಬ ಬೆಂಗಳೂರಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾನಂತ. ಇವನೇ ಅವನು ಶಂಕರ್ ಅಂತ, ನಮ್ ಬಾವ. ಹಲೋ ಸರ್. ಯಾವನವನ ಆಡ್ ನಿಲ್ಸಿದ್ದು? ಅಮ್ಮ, ಕರೆಂಟ್ ಕಟ್ ಆಗೋಯ್ತು. ಅಮ್ಮನ ಕೋಪ ಬಂದ್ರೆ ಎಷ್ಟು ತಲೆಗಳು ಕಟ್ಟಾಗುತ್ತೆ ಗೊತ್ತಲ್ಲ? ಯಾರೋ ಈ ಹಾಡನ್ನು ಆಡಿದ್ದು? ಅದು ಪಿ ಶ್ರೀನಿವಾಸನ್ ಆಡಿದ್ದು. ಈಗ ಅವನು ಆಡ್ಲೇಬೇಕು. ಅಮ್ಮ, ಅವರು ಮಡ್ರಾಸ್ ಅಲ್ಲಿದ್ದಾರೆ. ಅವನ್ ಮಡ್ರಾಸ್ ಅಲ್ಲಿರ್ಲಿ ಬೆಂಗಳೂರಲ್ಲಿರ್ಲಿ ಅದನ್ನೆಲ್ಲ ನನಗೆ ಹೇಳ್ಬೇಡ. ಅವ್ರನ್ನ ಹಾಡಕ್ ಹೇಳೋ, ಅವ್ರನ್ನ ಹಾಡಕ್ ಹೇಳೋ. ಅಮ್ಮನಿಗೆ ಸಿನಿಮಾ ಪ್ರಪಂಚ ಹೇಗಮ್ಮ ಗೊತ್ತು? ಪ್ರಪಂಚನೇ ಆಡ್ಸೋ ಅಮ್ಮನ್ಗೆ ಸಿನಿಮಾ ಪ್ರಪಂಚ ಗೊತ್ತಿಲ್ವೇನೋ? ನನಗ್ ಗೊತ್ತಿಲ್ವಾ? ಈಗ ಅವ್ರು ಆಡ್ಲಿಲ್ಲ ಅಂದ್ರೆ ಇಲ್ಲಿ ಎಷ್ಟು ತಲೆಗಳು ಉರುಳ್ತಾವ ಗೊತ್ತಿಲ್ಲ. ಹಾಡಕ್ ಹೇಳಿ. ತಿನ್ಕೊಂಡು ಆಡ್ಕೊಂಡು ಅಡ್ಡಾಡ್ಕೊಂಡು ಹೆಂಗೋ ಇದ್ದೆ. ತಂಗಿಯವ್ರು ಕರ್ಕೊಂಡ್ಬಂದು ಈ ಅಮ್ಮನ್ ಕೆಲ್ಸಾಗ್ಲಾಗ್ತಾರಲ್ಲಪ್ಪ. ಗೌರಿ, ಇದೇನೇ ಇದು ಕೈಯಲ್ಲಿ ಉಂಡೆ? ಮೆಣಸು, ಬೆಳ್ಳುಳ್ಳಿ, ಶುಂಠಿ ಹಾಕಿ ಮಾಡಿರೋ ಗರಂ ಮಸಾಲದುಂಡೆ. ಇಷ್ಟೊಂದಾ? ಯಾಕೆ? ನಮ್ಮ ಅಣ್ಣನ್ಗೆ ಗರಂ ಮಸಾಲ ಖಾರ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ. ಗರಂ ಮಸಾಲ, ಖಡಕ್ ಖಾರ ಎಲ್ಲ ಕೋಪ, ತಾಪ, ರೋಷ ಇರೋರ್ಗೆ. ಅಂದ್ರೆ ನಮ್ಮ ಅಣ್ಣನ್ಗೆ ಕೋಪ, ರೋಷ ಇಲ್ಲ ಅಂತೀಯಾ? ಇದ್ದಿದ್ರೆ ನಾನ್ ಯಾಕೆ ಹೇಳ್ತಿದ್ದೆ, ನಿಮ್ ಅಣ್ಣಂಗೆ ಖಾರ, ಉಪ್ಪು ಇಲ್ದಿರೋ ಸೊಪ್ಪನ್ನ ಚೆನ್ನಾಗಿ ಸುತ್ತರ್ಸ್ ಹಾಕು. ಪಾತ್ರೆಗಳನ್ನೆಲ್ಲ ತಳ್ಬಿಟ್ರೆ ರೋಷ ಬಂದ್ಬಿಡತ್ತಾ? ಗೌರಿ, ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಹೀಗೆ ಆಡ್ತಾ ಇದ್ದೀರಾ? ಏನಾಗಿದೆ ನಿಮ್ಮಿಬ್ರಿಗೆ? ನೋಡ್ರಿ ಇವಳನ್ನ, ನಮ್ಮ ಅಣ್ಣನ್ಗೆ ರೋಷ, ಕೋಪ ಇಲ್ವಂತೆ. ಹುಷಾರಾಗಿರ ಕೇಳಿ ಇವಳಿಗೆ. ಏನ್ ಹೇಳೋದು? ನಿಮ್ ಕಣ್ ಮುಂದೆನೆ ಅವನ ಬಾರೋ ಹೋಗೋ ಅಂತ ಹೇಳಿ ಕಂಡ ಮಾಡ್ತೀನಿ. ಅವನ ಕೋಪ ಬಂದು ನನ್ನನ್ನು ಹಿಡ್ಕೊಂಡು ಹೊಡಿಯಕ್ಕೇನಾದ್ರೂ ಬಂದ್ರೆ ರೋಷ, ವೇಷ ಎಲ್ಲ ಇದೆ ಅಂತ ಒಪ್ಕೋತೀನಿ. ಅವನೇನಾದ್ರೂ ಸಿಡಿಲ್ ಹೊಡೆದಂಗ್ ಸುಮ್ನೆ ನಿಂತ್ರೆ ಏನು ಇಲ್ಲ ಅಂತ ಅರ್ಥ. ನೀನ್ ಸೋತೆ ಅಂತ, ನಾನು ಗೆದ್ದೆ ಅಂತ. 100 ರೂಪಾಯಿ ಚಾಲೆಂಜ್.
ಗೌರಿ 100 ರೂಪಾಯಿ ಅಂತೆ 100 ರೂಪಾಯಿ ಏನ್ 100 ರೂಪಾಯಿ ನಂದು 500 ರೂಪಾಯಿ ಗೌರಿ 500 ರೂಪಾಯಿ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ರೀ ಇವ್ರಿಗೆ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ. ಮದ್ವೆಗ್ ಮುಂಚೆ ಹೆಂಗೆ ಅಂತ ನಿಮಗ್ ಗೊತ್ತು ತಾನೆ. ಸುಮಾ, ಹೌದಮ್ಮ, ನೀನ್ ಸ್ವಲ್ಪ ಯೋಚನೆ ಮಾಡೋದೇ ಒಳ್ಳೇದು. ಬೆಟ್ ಅಂದ್ರೆ ಬೆಟ್ಟೆ, ಖಾರ ಅಂದ್ರೆ ಖಾರಾನೆ. ಬಸವ ಬೆಂಗಳೂರಲ್ಲಿ ಬಹಳ ಏನೋ ಏನ್ ಅಂಗುರಾಯಿಸ್ತಾ ಇದ್ಯಾ? ಏಯ್ ಏನೋ ಅಲ್ಲಿ ನೋಡ್ತಾ ಇದ್ಯಾ? ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ. ನನ್ನ ಏನು ಆಯ ನೀನ್ ಇಟ್ಮೇಲೆ ಅವ್ರೆ ಕಳೆ ಮಾಡ್ತೀನಿ ನೋಡಿ ಈಗ ನೀನ್. ಇವಳ ಮೈ ಮೇಲೂ ದೇವ್ರು ಬರುತ್ತಾ? ನಿನ್ನೆ ಅವಳಿಗೆ, ಇವತ್ತು ಇವಳಿಗೆ, ನಾಳೆ ಯಾರಿಗೋ ಮಾರುತಿ. ಎಲ್ ಮನ್ಸಿಗೆ ಹಾಕೊಂಡ್ಬಿಟ್ಟಪ್ಪ. ಏನೋ ಮಗನೇ ಪಂಚೆ ಕಟ್ಟಿರೋ ಸ್ಟೈಲು. ಇದು ನಮ್ಮ ಹಳ್ಳಿ ಸ್ಟೈಲು. ಸ್ಟೈಲ್ ಅಂತೆ ಸ್ಟೈಲು. ಬಿಚ್ಚು ಅಣ್ಣ. ಏಯ್ ಬಾರೋ. ಏಯ್ ನಿಂತ್ಕೊಳ್ಳಿ. ಹೆಣ್ಣಿನ ಮನಸ್ಸಿನಲ್ಲಿ ಇಲ್ದೇ ಇರೋ ಆಸೆ ಹುಟ್ಟಿಸಿ ಕೈ ಕೊಡೋ ಸ್ಕೆಚ್ ಹಾಕಿದ್ರೆ ಏಯ್ ದಪ್ಪ. ಡಬ್ಬಾನ ದೇವ್ರ ಬಾಯ್ಲಿ ಇಂತ ಮಾತಾ? ಅಣ್ಣ ಬೆಟ್ಟ ಕಟ್ಟದಂಗೆ ಎಷ್ಟು ಸಾರಿ ನಾನು ಅವ್ರನ್ನ ಬಾರೋ ಹೋಗೋ ಅಂತ ಹೇಳ್ದೆ. ಹಾ ನನ್ ಮೇಲೆ ಬಾಜಿ ಕಟ್ಟಿ ನನ್ನ ಹತ್ರ ಮಾತಾಡ್ತಾ ವೀರು, ನಮ್ಮೂರಲ್ಲಿ ಹುಡುಗಿರು ಎಂತೆಂತ ಮಾತುಗಳು ಬೈದಿಲ್ಲ. ಅವ್ರಿಗೇನಾದ್ರು ನಾವ್ ಮಾಡಿದ್ವಾ? ಹೇಳ ಹೋಗ್ಲಿ ಬಿಡ. ಹಂಗಂತ್ಯಾ? ಬಿಡ, ಬದುಕೊಳ್ಳಿ. ಹೊಟ್ಟೆ ಹಸಿತೈತೆ ಕಣ. ಹ್ಞೂ ಕಣ. ಗೌರಿ ತಿನ್ನಕ್ಕೇನಾದ್ರೂ ಕೊಡವಾ? ಊಟ ಹಾಕಲ್ಲ ಹೋಗ್ರೋ. ಗೌರಿ, ನನಗೆ ನಿನ್ಗೂ ಹಾಕಲ್ಲ ಹೋಗೋ.